ಈ 5 ಪಂಚಮಹಾಭೂತಗಳಲ್ಲಿ ಒಂದು ಭಾಗವನ್ನು ಶೇಷವಾಗಿ ಇಟ್ಟುಕೊಂಡು ಒಂದು ಭಾಗದಲ್ಲಿ 4 ಭಾಗಗಳನ್ನು ಮಾಡಿ 5 ಭಾಗಗಳು ಅವು ಉಳಿದಾಗ 4 ಭಾಗಗಳು ಉಳಿದ ಭೂತಗಳಿಗೆ ಹಂಚುತ್ತಾರೆ. ಎಲ್ಲರೊಳಗೆ ಅರ್ಥ ಇಟ್ಕೊಂಡು ಎಲ್ಲರೂ 4 ಮಾಡ್ತಾರೆ. ಒಟ್ಟು ತಿಳ್ಕೊರಿ, ಒಂದು ಕಲ್ಲಂಗಡಿಕಾಯಿ ತಿಳ್ಕೊರಿ, ಒಂದು ಕಲ್ಲಂಗಡಿಕಾಯಿ ಹೋಳ್ತೀರಿ, ಅರ್ಧ ಇಟ್ಕೋತೀರಿ, ಅರ್ಧ 4 ಭಾಗ 5 ಭಾಗ ಮಾಡ್ತಾರೆ. ಉಳಿದ ಬಾಳೆಹಣ್ಣ, ಮಾವಿನ ಹಣ್ಣ, ಪೇರು ಹಣ್ಣ ಎಲ್ಲ ಒಂದು ಅರ್ಧ ಇಟ್ಕೋತೀರಿ, ಹೋಳಿ ಹೋಳಿ 4 ಭಾಗ ಮಾಡ್ತೀರಿ. ಅವೆಲ್ಲ ಏನ್ ಮಾಡ್ತೀರಿ? ಅವೆಲ್ಲ ಏನ್ 4 ಭಾಗ ಮಾಡಿದ್ರೆ ಎಲ್ಲ ಒಂದೊಂದನ್ನು ಕೂಡಿಸಿ ಒಂದು ಅರ್ಧ ಭಾಗ ಆಯ್ತು. ಕಲ್ಲಂಗಡಿ ಅರ್ಧ ಭಾಗ, ಆಮೇಲೆ ಪೇರು ಹಣ್ಣು ಅರ್ಧ ಭಾಗ, ಮಾವಿನ ಹಣ್ಣು ಅರ್ಧ ಭಾಗ, ಬಾಳೆಹಣ್ಣು ಅರ್ಧ ಭಾಗ. ಇದೇನು ಒಂದು ಮೂಲ ತಲ ಉಳಿತಲ್ರಿ, ಮೂಲ ಅರ್ಧ ಭಾಗ. ಇವೆಲ್ಲ ಕೂಡಿಸಿದಾಗ ಒಂದಾಯ್ತು. ಅಂದ್ರೆ ಆಕಾಶ ತತ್ವದಲ್ಲಿ ಗಾಳಿ ತತ್ವ, ಬೆಂಕಿ ತತ್ವ, ಜಲ ತತ್ವ, ಭೂಮಿ ತತ್ವ ಎಲ್ಲ ಕೂತ್ಕೊಂಡವ. ಇನ್ನು ಉಳಿದ್ರಾಗ ಆಕಾಶ ಅವರು ವಾಯು ಬಹಳ ಕನ್ಫ್ಯೂಸ್ ಇದೆಲ್ಲ ಹೇಳೋಣ. ಸ್ವಲ್ಪ ಸ್ವಲ್ಪ ಸಮಸ್ಯೆ ಆಗ್ತದೆ. ಏನ್ ಹೇಳ್ದ ಏನಪ್ಪ ಶಾಸ್ತ್ರ ತಿಳಿಲಿಲ್ಲ, ಕರ್ಸಿದ್ರು ಏನ್ ಹೇಳ ಪಂಚಕಣ ಹೇಳ್ದ, ಪಂಚಕಣ ಹಿಟ್ಟಿಗೆಲ್ಲ ಎಲ್ಲದ್ರೊಳಗೆ ಅರ್ಧ ಭಾಗ ಮಾಡಿದಾಗ ಇದ್ರಾಗ ಗಾಳಿ ತತ್ವ ಐತ್ರಿ ಆಕಾಶದೊಳಗ, ಇದ್ರಾಗ ಬೆಂಕಿ ತತ್ವ ಅದ. ಅದರಂತೆ ಈ ದೇಹದೊಳಗ ಗಾಳಿ ತತ್ವ, ಆಕಾಶ ತತ್ವ, ಬೆಂಕಿ ತತ್ವ ಎಲ್ಲಾ ತತ್ವ ಕೂಡಿ ಶರೀರ ನಿರ್ಮಾಣ ಆಗೈತ್ರಿ. ಏನು ಒಂದ ತತ್ವದ ನಿರ್ಮಾಣ ಆಗಿಲ್ಲ. ಇದ್ರ ಆಕಾಶ ತತ್ವ ತಿಳ್ಕೊಂಡು ಉಂಡಿದ ಅನ್ನ ಕುಡಿದ ನೀರೆಲ್ಲ ಒಳಗೆ ಹೋಗ್ಲಿಕ್ಕೆ ಆಕಾಶ ತತ್ವ ಇರ್ಲಿಕ್ಕಂದ್ರ ಗಟ್ ಕಲ್ಲ ಐತ್ರಿ, ಹಂಗ ಹೋಗ್ತಿದ್ರ ಒಳಗೆ. ಉಂಡ ಅನ್ನ ಹೋಗ್ತಿದ್ದಿಲ್ಲ, ಕುಡಿದ ನೀರು ಹೋಗ್ತಿದ್ದಿಲ್ಲ. ಈ ತೊಗಲಾಗ ಸಹಿತ ಆಕಾಶ ತತ್ವ ಐತ್ರಿ, ಐತೆ ತಿಳ್ಕೊಂಡ ಈ ತೊಗಲಿಂದ ಬೆವರು ಹೊರಗೆ ಬರ್ತದೆ. ಈ ಗಾಡಿ ಒಳಗ, ಕಲ್ಲೊಳಗ, ಮಣ್ಣೊಳಗ ಎಲ್ಲರೂ ಆಕಾಶ ತತ್ವದ ತಿಳ್ಕೊಂಡು ನೀರು ಬಸದ ಬರ್ತೈತಿ. ಈ ಶರೀರದೊಳಗೆ ಬೆಂಕಿ ತತ್ವ ತಿಳ್ಕೊಂಡು ಶರೀರ ಬ್ಯಾಚ್ಚಾಗಿರ್ತೈತ್ರಿ. ನೀವೇನ್ ಮಾಡ್ತೀರಿ? ಬಹಳ ವಯಸ್ಸಾಗಿತ್ತು, ಮಾತಾಡ್ಸಕ್ ಹೋಗಿರ್ತೀರಿ, ಕೈ ನೋಡ್ತೀವಿ ಅವ ಏನ ಬ್ಯಾಚ್ಚಾಗೈತ್ರಿ, ತಣ್ಣಗೈತಿ, ತಣ್ಣಗೈತಿ ಆಯ್ತಿರಿಲ್ರಿ ತಾಯಿ. ಕಾಲ ತಣ್ಣಗಾಗಿ ಇಲ್ಲಿ ಕಣ್ಣಾಗಟ್ಟೆ ಜೀವ ಎಲ್ಲ ತತ್ವಗಳು ಇದ್ರಾಗ ಅದಾವ. ಈ ಎಲುವ ಮಾಂಸ ಹೊತ್ಕೊಂಡಿರ್ತಿರೋದು ಭೂಮಿ ತತ್ವ, ಈ ಶರೀರ ಹೊತ್ಕೊಂಡ್ರೆ ಆ ಎಲುವ ಮಾಂಸ ನರಗಳು ಇರ್ಲಿಕ್ಕಂದ್ರೆ ಹ್ಯಾಂಡಿ ಪಾಂಡ್ರ ಬೀಳಕ್ ಚಲೋ ಮಾಡಿ ಉಳ್ಳಾಳ ಕೆಸರಿನ ಮುದ್ದಿಗೆ ಅದಕ್ಕೆ ಪೃಥ್ವಿ ತತ್ವ ಅಂತ. ಇನ್ನು ರಕ್ತ ಏನ್ರಿ, ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ನೀರಿನ ಅಂಶ, ಮೂತ್ರಗಳು ಇವೆಲ್ಲ ಜಲತತ್ವ. ಮಜ್ಜೆ, ಮೂಳೆ, ಮಾಂಸ ಇವೆಲ್ಲ ಹಾಗಾಗಿ ಸಂಕ್ಷಿಪ್ತೊಳಗೆ ಹೇಳಿದ್ರೆ ಬಹಳ ತಪ್ಪಿದ್ರೆ ಕ್ಷಮ ಇಲ್ಲ, ಯಾಕಂದ್ರೆ ವಿಶೇಷ ಹೀಗೆ ಆ ಮಧು ಮತ್ತು ಕೈಟವರ ಇವರೇ ಪಂಚೀಕರಣದಿಂದ ಅವ್ರು ಏನ್ ಮಾಡ್ತಾರೆ, ಮುಂದಾದ ಬ್ರಹ್ಮನನ್ನ ಜಗಳಕ್ಕೆ ಕರೆದ್ರು. ಬ್ರಹ್ಮನನ್ನ ಜಗಳಕ್ಕೆ ಕರೆದ್ರು. ಬ್ರಹ್ಮನ ಆತರ ಜೋಡಿ ಹೋರಾಡೋ ಸಾಮರ್ಥ್ಯ ಇದ್ದಿದ್ದಿಲ್ಲ. ಅವಾಗ ಏನ್ ಮಾಡಿದ ಅಂದ್ರ, ವಿಷ್ಣು ಯೋಗ ನಿದ್ರೆಯಲ್ಲಿ ಜಾರಿದ್ದ. ಈತನನ್ನು ಎಬ್ಬಿಸುವುದು ಬಹಳ ಜಡ ಅಂತ ತಿಳ್ಕೊಂಡು ದೇವಿಯನ್ನು ಕುರಿತು ಸ್ತುತಿ ಮಾಡಕ್ ಪ್ರಾರಂಭ ಮಾಡಿದ. ದೇವಿ ವಿಷ್ಣುವನನ್ನು ಎಬ್ಬಿಸು, ವಿಷ್ಣುವಿನ ಶರೀರದೊಳಗೆ ಪ್ರವೇಶ ಆಗು, ಸಾಮರ್ಥ್ಯವನ್ನು ಕೊಡು, ಶಕ್ತಿಯನ್ನು ಕೊಡು. ಈ ದೈತ್ಯರು ಏನದಾರ ಮಧು ಮತ್ತು ಕೈಟವರು ಇವರನ್ನು ಸಂಹಾರ ಮಾಡುತ್ತಾ ಅಂತ ತಿಳ್ಕೊಂಡು ಅನಂತ ರೀತಿಯ ದೇವಿ ಸ್ತುತಿಯನ್ನು ಮಾಡ್ತಾರೆ ಚತುರ್ಮುಖ ಬ್ರಹ್ಮದೇವ. ದೇವಿ ಮೊದಲೇ ವರ ಕೊಟ್ಟಿದ್ದು, ನೀವು ಕರ್ನಾಟಕ ಬರ್ತಲ್ಲಪ್ಪ, ನಿಮ್ಗೆ ಕಷ್ಟ ಬಂದಾಗ, ಸಂಕಟ ಬಂದಾಗ ನಾನು ಕೂಗ್ರಿ ಬರ್ತಕ್ಕ ವರ ಕೊಟ್ಟಿದ್ದು. ಆ ವರಕ್ಕೆ ಅನುಗುಣವಾಗಿ ದೇವಿ ವಿಷ್ಣುವಿನನ್ನ ಎಬ್ಬಿಸಿದ್ದು. ವಿಷ್ಣು ಬೇರೆ ಅಲ್ಲ, ದೇವಿ ಬೇರೆ ಅಲ್ಲ, ವಿಷ್ಣುನೇ ದೇವಿ, ದೇವಿನೇ ವಿಷ್ಣು ಅಂತ ಬರ್ದಾರೆ. ದೇವಿ ವಿಷ್ಣುವಿನ ರೂಪದಿಂದ ಅವತಾರ ತಾಳಿ. ಅವಾಗ ಚತುರ್ಮುಖ ಬ್ರಹ್ಮನನ್ನು ಕೇಳ್ತಾರೆ, ಯಾಕೆ ಎಬ್ಬಿಸಿರಿ? ಏನಿಲ್ಲಪ್ಪ, ಇಂಥ ರಾಕ್ಷಸರನ್ನ ಜೋಡಿ ಜಗಳಕ್ಕೆ ಬಂದಾರ, ಅವರನ್ನು ಸಂಹಾರ ಮಾಡಬೇಕು. ಯಾವಾಗ ವಿಷ್ಣು ಅವರನ್ನು ನೋಡಿದ ಕಣ್ಣುಗಳಿಗೆ ತಂಪಾದು, ಮೈ ಉಬ್ಬಿತು, ಮೈಯೆಲ್ಲ ಎಪ್ಪಾತು, ಬೆಂಕಿ ಕೆಂಡ ಕಾಯ್ಲಿಕ್ಕೆ ಪ್ರಾರಂಭ ಆಯ್ತು, ಯುದ್ಧ ಪ್ರಾರಂಭ ಆಯ್ತು. ಒಂದು ದಿನ ಯುದ್ಧ, 2 ದಿನ ಯುದ್ಧ ಅಲ್ಲ, 5,000 ವರ್ಷ ಯುದ್ಧ ನಡೀತು. ಇವನು ಸೋಲಲ್ರಿ, ಅವರು ಸೋಲಲ್ಲ. ಬಹಳ ಬಲಿಷ್ಠರಿದ್ರು ಅವರು ದೈತ್ಯರು. ಎಲ್ಲ ಯಾವಾಗಲ್ಲ ರಾಕ್ಷಸ ಸ್ವಭಾವದವರು ದೇವತೆಗಳಿಗಿಂತ ಬಲಿಷ್ಠರಿರ್ತಾರೆ. ದೇವತೆಗಳು ಹಿಕ್ಮತಿಯಿಂದ ಅವರನ್ನು ನಾಶ ಮಾಡ್ತಾರೆ.
ಬಹಳ ಬಲಿಷ್ಠ. ಹಾಗಾಗಿ ಅವರು ಸೋಲಿಲ್ಲ, ಇವರು ಸೋಲಿಲ್ಲ. ಕೊನೆಗೆ ಆ ದೇವಿ ರೂಪದ ವಿಷ್ಣು ಅಂತ ಇವರು ಸೋಲುವಲ್ರು, ಸಾಯುವಲ್ರು, ಇವ್ರನ್ನ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಅವ್ರಿಗೆ ಅಂದ, ನೋಡಪ್ಪ, ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ನಾನು ಮೆಚ್ಚಿದ್ದೇನೆ, ನೀವು ಬಹಳ ಬಲಾಢ್ಯರು, ನನಗೆ ನೀವು ಸೋಲಿಲ್ಲ, ಏನು ವರ ಬೇಕು ಕೇಳಿ ಅಂತ ವಿಷ್ಣು ಅವ್ರ ಗಹಗೈಸಿ ಹುಚ್ಚ ಅಂದ್ರ ಅವ್ರು ವಿಷ್ಣು. ಅಲ್ಲೋ ನಾವೊಂದು ಇಬ್ರು ಬಹಳ ಶೂರರು, ನೀ ಇದು ಒಬ್ಬ, ನಮ್ಮ ಕೈಯಾಗಿ ಒಬ್ಬ ಸೋಲಿಲ್ಲ, ನಮಗಿಂತ ನೀ ಶ್ರೇಷ್ಠ, ನಿನ್ಗ ಏನ್ ವರ ಬೇಕು ನಾವು ಕೊಡ್ತೀವಿ ಅಂದ್ರು. ರಾಕ್ಷಸ ನೋಡ್ರಿ ಇವ್ರ ಅಂತ, ನಿನಗೆ ಏನ್ ವರ ಬೇಕು ಕೇಳಿ ಕೊಡ್ತೀವಿ ಅಂದ್ರು. ಬೇಡದು ಕೊಡ್ತೀರನ್ನಂತ ವಿಷ್ಣು, ಓಹೋ ಬೇಕಾದ ಕೇಳಿ ಕೊಡ್ತೀವಿ ಅಂತ. ಹರಿಯಲಿ ನಿಮ್ಮಯ ತಲೆಗಳು, ಇದೇ ವರ. ನನ್ನ ಸುದರ್ಶನ ಚಕ್ರದಿಂದ ನಿಮ್ಮ ತಲೆಗಳು ಸಾವಿರ ಸಾವಿರ ಹೋಳಗಳನ್ನು ತಿಳ್ಕೊಂಡು ವರ ಬೇಡಿದ್ರು. ಯಾರು? ವಿಷ್ಣು ದೇವ. ಆಯ್ತಂದ್ರ ಅವ್ರು ಕೊಟ್ಟ ಮಾತಿ ನಾಯ ತಪ್ಪಿ ನಡೆಯಲ್ಪ, ಬಿಡು ನಿನ್ನ ಸುದರ್ಶನ ಚಕ್ರ ಅಂತ. ಸುದರ್ಶನ ಚಕ್ರವನ್ನು ಬಿಟ್ಟ ಆ ಟೈಮ್ದೊಳಗ್ರಿ ಈ ಭೂಮಿ ಇದ್ದಿದ್ದಿಲ್ಲ, ಬರೀ ಎಲ್ಲಾ ಕಡೆ ನೀರೇ ನೀರ. ಅವಾಗ ಅವ್ರು ಏನು ವರ ಬೇಡ ಗೊತ್ತೈತಿ, ನನ್ನ ಸಾವ ಈ ಭೂಮಿ ಮೇಲೆ ಎಲ್ಲಿ ಒಣ ಭೂಮಿ ಐತಿ, ಎಲ್ಲಿ ನೀರಿಲ್ಲ ಅಲ್ಲಿ ಆಗ್ಬೇಕು ಅಂತ ಬೇಡ್ಕೊಂಡ್ರಿ ಅವ್ರು. ಅವಾಗ ಎಲ್ಲಿ ಒಣ ಭೂಮಿ ಇದ್ದ ಎಲ್ಲಾ ಕಡೆ ನೀರೇ ತುಂಬಿಕೊಂಡಿತ್ತು. ಅವಾಗ ವಿಷ್ಣು ಏನು ಮಾಡಿದ, ತನ್ನ ತೊಡಿ ಮೇಲೆ ಅವರನ್ನ ಸಂಹಾರ ಮಾಡಿದ. ಹೀಗೆ ಸಂಹಾರ ಮಾಡಿದ ಕೂಡಲೇ ಶಿವ ಹೋಗಿದ್ದು ನೋಡ್ರಿ, ಬೇರೆ ಕಡೆಯಲ್ಲಿ ತಿರುಗಾಡ್ಕೊಂಡು. ಅವಾಗ ವಿಷ್ಣುನ ಮೈ ಎಲ್ಲ ತೋದಿತ್ತು, ಅವನ ಆಯುಧಗಳೆಲ್ಲ ರಗತದಿಂದ ತುಂಬಿತ್ತು. ಅವ ಚತುರ್ಮುಖ ಬ್ರಹ್ಮದೇವ ಅಂದ, ಅಲ್ಲೋ ನಾವು ಇಬ್ಬರದು ಶಿವ ಏನ್ ಹೋದ, ಏನಾಯ್ತು ಅವನಿಗೆ ಏನಾಯ್ತು ತಿಳ್ಕೊಂಡು ಹುಡುಕಾಳಕ್ಕೆ ಇವ್ರು ನೋಡಿದ್ರು. ಯಾಕೆ ಭೂಮಿ ನಡುಗಿತು, ಯಾಕೆ ಕೆಲ ಶಬ್ದಗಳಾದವು, ಏನಾಗಿತ್ತು ವಿಷ್ಣುಗ ಬ್ರಹ್ಮಗ ತಿಳ್ಕೊಂಡು ಶಿವ ಅವರನ್ನು ಹುಡುಕಾಡ್ಕೊಂಡು ಬರ್ತಾರೆ. ಅಕಸ್ಮಾತ್ ಭೇಟಿ ಆದ್ರು. ಶಿವ ಕೇಳ್ತಾನೆ ಬ್ರಹ್ಮನಿಗೆ ಮತ್ತು ವಿಷ್ಣುವಿಗೆ, ಯಾಕೋ ವಿಷ್ಣು ಬ್ರಹ್ಮ ನಿಮ್ಮ ಆಯುಧಗಳೆಲ್ಲ ರಕ್ತದಿಂದ ತೋದಾವ, ನಿನ್ನ ಮೈಯೆಲ್ಲ ರಕ್ತದ ತಲೆಗಳು ಹತ್ಯಾವ, ಏನಾಯ್ತು ಏನಾಯ್ತು, ಭೂಮಿ ಯಾಕೆ ನಡಿಗಿತು ಅಂತ ಕೇಳ. ಅವಾಗ ನಡೆದ ಘಟನೆ ಎಲ್ಲ ಹೇಳಿದ್ರು. ಚಲೋ ಆಯ್ತು ಶಿವನು. ಇಷ್ಟೆಲ್ಲ ನಡೆದಂತ ಸಂದರ್ಭದೊಳಗ ಮುಂದೊಂದು ತುಸು ದಿನ ಕಳಿತೈತಿ. ಮುಂದೊಂದು ತುಸು ದಿನ ಕಳೆದ ಮ್ಯಾಲ ಏನಾಯ್ತು ಅಂತ ಕೇಳಿದ್ರೆ, ತುಸು ದಿನ ಅಂದ್ರೆ ಏನ್ರಿ, ಒಂದ್ ದಿನ ಅಲ್ಲ, ಒಂದ್ ವರ್ಷ ಅಲ್ಲ, 2 ವರ್ಷ ಅಲ್ಲ, ಯುಗ ಯುಗಗಳು ಹೋಗ್ತಾವ. ಯುಗ ಯುಗಗಳು ಎಷ್ಟು ಯುಗಗಳು ಉರುಳಿ ಹೋಗ್ತಾವ ಅಂತ ಕೇಳಿದ್ರೆ, ಸತ್ಯ ಯುಗದ 4 ಯುಗಗಳು. 4 ಯುಗದೊಳಗೆ ಸತ್ಯ ಯುಗದ ಆಯುಷ್ಯ ಎಷ್ಟೈತ್ರಿ? 17,28,000 ವರ್ಷ ಇರ್ತದ ಆಯುಷ್ಯ. ಏನು ಸತ್ಯ ಹರಿಶ್ಚಂದ್ರ ಆಗಿ ಹೋದ್ರ ಆ ಕಾಲಕ್ಕ ಆ ಯುಗದ ಆಯುಷ್ಯ. ಆಮೇಲೆ ತ್ರೇತಾಯುಗ 12,96,000 ವರ್ಷ ಇತ್ತು. ಈ ದೇವಿ ಪುರಾಣ ಬರ್ದಾರೆ, ಅದನ್ನೆಲ್ಲ ಹೇಳಿ ತೆಗೆದು ನಾವು ಸ್ವಲ್ಪ ಟಿಕ್ಕ ಮಾಡ್ತೀವಿ. ತ್ರೇತಾಯುಗದ ಆಯುಷ್ಯ 12,96,000 ವರ್ಷ. ದ್ವಾಪಾಯುಗದ ಆಯುಷ್ಯ 8,64,000 ವರ್ಷ. ಕಲಿಯುಗದ ಆಯುಷ್ಯ 4,32,000 ವರ್ಷ. ಇವೆಲ್ಲ ಟೋಟಲ್ ಮಾಡಿದ್ರೆ ಏನಾಯ್ತು? 43,32,000 ವರ್ಷ. ಇವು ಒಮ್ಮೆ ತಿರುಗಿದಾಗ ಒಂದು ಮಹಾಯುಗ ಅಂತ, ಒಂದು ಮಹಾಯುಗ ಅಂತ. ಇವು 71 ಸಲ ಇವು ತಿರುಗಿದಾಗ್ರೆ ಅದಕ್ಕೆ ಏನಪ್ಪಾ ದಿವ್ಯ ಯುಗ ಅಂತ ಕರೀತಾರೆ. ಅವಾಗ ಒಬ್ಬ ಮನುವಿನ ಆಳ್ವಿಕೆ ಆಗ್ತದೆ, ಒಬ್ಬ ಮನುವಿನ ಆಳ್ವಿಕೆ, ಮನ್ವಂತರ ಅಂತ ಕರೀತಾರೆ. 71 ಸಾರಿ ತಿರುಗಬೇಕು ಇವು. ಏನ್ರಿ ಇಷ್ಟೆಲ್ಲ 4 ಯುಗಗಳು. ಅವಾಗ ಒಬ್ಬ ಮನುವಿನ ಆಳ್ವಿಕೆ. ಆ ಮನುವಿನ ಆಳ್ವಿಕೆ 14 ಮನುಗಳು ಹುಟ್ಟಿ ಸತ್ತಾಗ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಒಂದು ಕಲ್ಪ ಅಂತ ಕರೀತಾರೆ. 14 ಮನುಗಳು ಒಬ್ಬಗ ಇಷ್ಟು ವರ್ಷ ಆಗ್ತದೆ ಅಂತ 14 ಮನುಗಳು ಹುಟ್ಟಿ ಸತ್ತು ಹಾಗಾದ್ರೆ ಒಂದು ಕಲ್ಪ ಅಂತ ಕರೀತಾರೆ. ಅವ್ರ ಆಯುಷ್ಯ ದೊಡ್ಡದ ನೋಡ್ರಿ. ನಮ್ಮ ಆಯುಷ್ಯ 100 ವರ್ಷ, ಇಷ್ಟ ಬಾಳ ಬದುಕ್ತಿವರಿ. ಅವರು ಆಯುಷ್ಯ, ಅವರ ಆಯುಷ್ಯದ ಮುಂದೆ ನಮ್ಮ ಆಯುಷ್ಯ ಸುಮ್ಮನೆ ಹಿಂಗ ರೆಪ್ಪಿ ಬಡ್ದ್ರೆ ರೆಪ್ಪಿ ತೆಗೆದ್ರಾಗ 100 ವರ್ಷ ಹೋಗ್ತಿರ್ತಾಯಿ. ನಾವು ಮುಂದೆ ಬರೀತಾರ್ರಿ ಅವ್ರ. ಅಷ್ಟೊಳಗೆ ಬ್ರಹ್ಮನ ಆಯುಷ್ಯ ಏನಪ್ಪಾ ಅಂತ ಕೇಳಿದ್ರೆ 4 ಯುಗ 1000 ಸಲ ತಿರುಗಿದಾಗ್ರಿ. ಈ 4 ಯುಗ ರೀ 1,000 ಸಲ ತಿರುಗಿದಾಗ ಚತುರ್ಮುಖ ಬ್ರಹ್ಮನ ಆಯುಷ್ಯದೊಳಗೆ 1 ದಿನ ಕಡಿಮೆ ಆಗ್ತೈತ್ರಿ. ಅವಾಗ
ಈ 4 ಯುಗಗಳು 1000 ಸಲ ಸುತ್ತು ಹೊಡೆದಾಗ ಚತುರ್ಮುಖ ಬ್ರಹ್ಮನ ಆಯುಷ್ಯಗಳು ಒಂದು ದಿನ ಕಡಿಮೆ ಆಯ್ತು. ಅವನ ಆಯುಷ್ಯ ಬ್ರಹ್ಮನ ಆಯುಷ್ಯ ಅಂತ 1000 ಬ್ರಹ್ಮರು ಹುಟ್ಟಿ ಸತ್ತಾಗ್ರಿ ವಿಷ್ಣುವಿಗೆ ಒಂದು ತಾಸು ಆಗ್ತೈತಿ. ಅವನ ಆಯುಷ್ಯ ಕಡಿಮೆ, 1 ತಾಸು ಕಡಿಮೆ. ಇಲ್ಲಿ ಬರ್ದಾರ್ರಿ ಅಂತ 100 ಮಂದಿ ಬ್ರಹ್ಮ ವಿಷ್ಣುಗಳ ಸತ್ತ ಆದಾಗ ಹುಟ್ಟಿ ಸತ್ತ ಸೃಷ್ಟಿ ಕಾರ್ಯಗಳನ್ನು ಮಾಡಿ ಹೋದಾಗ ಸದಾಶಿವನಿಗೆ ಅವನ ಆಯುಷ್ಯಗಳು ಅರ್ಧ ನಿಮಿಷ ಕಡಿಮೆ ಅಂದ್ರೆ ಅವ್ರ ಆಯುಷ್ಯ ಇಷ್ಟೆಲ್ಲ ಆದ್ಮೇಲೆ ಒಬ್ಬ ರಾಕ್ಷಸ ಕೂತಾನೆ. ಯಾರು ಅಂತ ಕೇಳಿದ್ರೆ ಅವನೇ ಮಹಿಷಾಸುರ. ಆತ ಯಾರೇ? ಮಹಿಷಾಸುರ. ಮಹಿಷಾಸುರ ಹುಟ್ಟಿದ ಬಹಳ ಪ್ರಬಲನಾಗಿರ್ತಕ್ಕಂಥ ಮೇರು ಪರ್ವತದಲ್ಲಿ 10,000 ವರ್ಷ ಕೂತ ತಪಸ್ಸನ್ನ ಮಾಡಿ ಬ್ರಹ್ಮದೇವನನ್ನು ಒಲಿಸಿಕೊಂಡು ನನಗೆ ಯಾರಿಂದಲೂ ಸಾವು ಬರಬಾರದು ಅಂತ ಹೊರ ಕೇಳ್ಕೊಂಡ. ಹಂಗ ಕುಡ್ಲಿಕ್ಕೆ ಬರುದಿಲ್ಲಪ್ಪ ಅಂದ ಬ್ರಹ್ಮ. ಯಾಕಂದ್ರೆ ಪ್ರಕೃತಿ ನಿಯಮ ಯಾರು ಮೀರ್ಲಿಕ್ಕೆ ಬರುದಿಲ್ಲ. ಸಾವಿದ್ದೇ ಎಲ್ಲರಿಗೆ ಹುಟ್ಟಿದ ಒಳಗೆ ಸಾವಿದೆ. ಕಟ್ಟಿರ್ತಕ್ಕಂಥ ಮನೆಯನ್ನು ಬೀಳುವುದೇ ಅಂತ ಆಡಿ ಆಯುಷ್ಯವನ್ನ ಯಾರಿಗೆ ಇಲ್ಲ ಅಂತಿಲ್ಲ, ಎಲ್ಲರಿಗೆ ಯಾರು ಸ್ವಲ್ಪ ಹೆಚ್ಚಿಗೆ ಆಯುಷ್ಯ ಕೇಳ್ಕೊ. ಅದು ವಿಚಾರ ಮಾಡಿ ಏನ್ ಆಯುಷ್ಯ ಕೇಳ್ಕೊತ ಗೊತ್ತಿರ್ತಾಯಿ. ದೇವ, ದಾನವ, ಮಾನವ, ರಾಕ್ಷಸ, ಯಕ್ಷ, ಕಿನ್ನರ, ಕಿಂಪುರುಷ, ಹರಿ ಏನಪ್ಪ ಅಂತ ಕೇಳಿದ್ರ ಹರ ಬ್ರಹ್ಮ ನಿನ್ನಿಂದ ಯಾರಿಂದಲೂ ಸಾವು ಬರಬಾರದು. ಸಾವು ಇದ್ದಿದ್ದೇ ಕರೆ, ಆದ್ರೆ ಒಬ್ಬ ಸ್ತ್ರೀಯಿಂದ ಸಾವು ಬರ್ಲಿ ಅಂತ ತಿಳ್ಕೊಂಡು ವರ ಬೇಡ್ಕೊಂಡ. ಹೀಗಾಗಿ ಯಾವ ದೇವರಿಂದಲೂ ಸಾವಿಲ್ಲ. ಆ ಮಹಿಷಾಸುರ ಹುಟ್ಟಿದ 10 ವರ್ಷಗಳ ಕಾಲ ತಪಸ್ಸನ ಮಾಡಿ ಬ್ರಹ್ಮದೇವರಿಗೆ ವರವನ್ನು ಪಡ್ಕೊಂಡು ದಿಗ್ಗಜನಾದ ಎಲ್ಲ ಬ್ರಹ್ಮಾಂಡಗಳನ್ನು ಆಳಲಿಕ್ಕೆ ಪ್ರಾರಂಭ ಮಾಡಿದ. 3 ಲೋಕಗಳನ್ನು ಆಳಲಿಕ್ಕೆ ಪ್ರಾರಂಭ ಮಾಡಿದ. ಸ್ವರ್ಗದ ಇಂದ್ರ, ಚಂದ್ರ ಏನು ಅಷ್ಟ ದಿಕ್ಪಾಲಕರದಾರ ಅವರೆಲ್ಲ ಶರೀರ ಸಂಪತ್ತ ಅಧಿಕಾರವನ್ನು ಕಸುಕೊಂಡು ಅವರು ಹೊರಗೆ ಹಾಕಿದ. ನೋಡ್ರಿ ದುಷ್ಟರ ಕೆಲಸ. ತಾವು ಚಂದಾಗಿ ಬದುಕಲ್ರಿ ಇದು ಎಲ್ಲ ದೇವತೆಗಳನ್ನು ಹೊಡೆದು ಬಡಿದು ಹೊರಗೆ ಹಾಕಿದ್ರು. ಯಾಕ್ರಿ? ಆಶಾ. ಅದನ್ನು ನಾನಾ ಆಳಬೇಕು. ಅಲೆಕ್ಸಾಂಡರ್ ಆದ್ರೆ ಗೊತ್ತಿರ್ಬೇಕ್ರಿ. ಅಲೆಕ್ಸಾಂಡರ್ ಎಲ್ಲ ದೇಶವನ್ನು ಗೆದ್ದಿದ್ದ, ಸಮಸ್ತ ದೇಶವನ್ನು ಗೆದ್ದಿದ್ದ. ಇನ್ನೇನು ಚಕ್ರವರ್ತಿ ಆಗಮಿದ್ದ. ಭಾರತ ದೇಶವನ್ನು ಗೆದ್ದು ಉಳಿದಿದ್ರು. ಇದೊಂದು ಗೆದ್ದಿದ್ದ ಅವನೇ ಎಲ್ಲ ಕಡೆ. ಅದೇನು ಶಬ್ದ ಬಾಯಿ ಆತ ಎಲ್ಲ ಕಡೆ. ಅವಾಗ ಎಲ್ಲಾ ದೇಶಗಳಲ್ಲಿ ಗೆದ್ದಿದ್ದ. ತನ್ನ ಗುರುವಾಗಿರತಕ್ಕಂಥ ಅರಿಸ್ಟಾಟಲ್ ಬಳಿ ಹೋದ. ಗುರುವೇ, ಎಲ್ಲವನ್ನ ಗೆದ್ದೀನಿ, ಇನ್ನು ಮೇಲೆ ಭಾರತ ದೇಶವನ್ನು ಗೆದ್ರ ಸರ್ವಕ್ಕೂ ನಾನು ಅಧಿಕಾರಿ ಆದ್ನಿ. ಅವಾಗ ಗುರು ಹೇಳಿದ ಅರಿಸ್ಟಾಟಲ್, ನೋಡು, ಭಾರತ ದೇಶಕ್ಕೆ ಯುದ್ಧ ಹೋಗ್ತು ನನ್ನ ತಲೆ ಅಂದ್ರೆ ತೆಗೆದುಕೊಳ್ಳ. ಯಾಕ? ಭಾರತ ದೇಶ ಅನ್ನೋದು ಅಡಿಗೆ ಮನೆಯಾಗಿನ ಜಗಲಿದ್ದಂಗ. ಜಗಲಿ ಮುಂದೆ ಯಾರ ಕಾಲಾಗ ಹಾಕೊಂಡು ಹೋಗ್ತೀರನ್ರಿ? ಮನ್ಯಾಗ ಕಾಲಾಗ ಹಾಕೊಂಡು ಹೋಗಲ್ಲ, ಜಗಲಿ ಮನ್ಯಾಗ ಕಾಲಾಗ. ಭಾರತ ದೇಶ ಅಂತಂದ್ರ ಮನೆಯಾಗಿನ ಜಗಲಿ ಮನಿ ಇದ್ದಂಗ. ಅಲ್ಲಿ ಯಾರೋ ಕಾಲಾಗಿನ ಹಾಕೊಂಡು ಹೋಗಂಗಿಲ್ಲ. ಅಂತದ್ರೊಳಗ ಭಾರತ ದೇಶ ಜಗಲಿದ್ದಂಗ ಐತಪ್ಪ. ಅದ್ಮೇಲೆ ಯುದ್ಧಕ್ಕೆ ಹೋಗ್ತೀನಿ, ಅದನ್ನ ಗೆದಿತೀನಿ ಅನ್ನೋದು ಏನು ಸಂಕಲ್ಪ ಮಾಡಿದಿ, ಇದನ್ನ ತಲೆ ಅಂದ್ರೆ ತೆಗೆದು ಬಿಡು ಅಂತ. ಇಲ್ಲ ಗುರುಗಳೇ, ಹೋಗಬೇಕು. ಅದೊಂದು ದೇಶವನ್ನು ಗೆದ್ದಿ ಅಂದ್ರೆ ನಾನು ಚಕ್ರವರ್ತಿ ಹಾಕಿನಿ. ಅದೇನು ಶಬ್ದ ಏನ್ರಿ ಅಂದ. ಆಯ್ತು, ಗುರುವಿನ ಮಾತು ಮೀರಿದ. ಹೋಗ್ ಭಾರತ ದೇಶಕ್ಕೆ ಹೋಗಿ ಬರು ಮುಂದೆ ನನಗೊಂದು 2 ವಸ್ತು ಮಾತ್ರ. ಏನು? ಒಬ್ಬ ಸಂತನನ್ನ ತಗೊಂಡು ಬಾ, ಅಲ್ಲಿ ಭಗವದ್ಗೀತೆ ಅಂತಕ್ಕಂಥ ಒಂದು ಗ್ರಂಥವನ್ನ ತಗೊಂಡು ಬಾ. ನೋಡಿ, ನಮ್ಮ ಭಾರತ ದೇಶ ಎಷ್ಟು ಪುಣ್ಯಮಯ ದೇಶವಾಗಿದೆ. ಎಂತ ಮಹಾತ್ಮರು ಹುಟ್ಟಿದ್ರು, ಮಹಾತ್ಮರು ಬೆಳೆದ್ರು, ತಪಸ್ಸನ್ನ ಮಾಡಿದ್ರು, ಸಾಕ್ಷಾತ್ ಕಣ್ಣಿಗೆ ಕಾಣದಿರ್ತಕ್ಕಂಥ ದೇವರನ್ನು ಒಲಿಸಿಕೊಂಡ್ರು. ನಮಗೆ ಇವಾಗ ಕಲ್ಯಾಣ ಆಗಲಿ ಅಂತ ತಿಳ್ಕೊಂಡು ಇಂಥ ಮಹಾ ದಿವ್ಯ ಗ್ರಂಥಗಳನ್ನು ಬರೆದಿಟ್ರು. ಮುಂದಿನ ಪೀಳಿಗೆ ಕಲ್ಯಾಣ ಆಗಲಿ, ಉದ್ಧಾರ ಆಗಲಿ ಅಂತ ತಿಳ್ಕೊಂಡು ಇಂಥ ಮಹಾನ್ ಗ್ರಂಥಗಳನ್ನು ಬರೆದಿಟ್ರು. ತಪಸ್ಸನ್ನ ಮಾಡಿದ್ರು.
ಈ ಭೂಮಿ ಒಳಗೆ ಇಂಥದ್ದೊಂದು ಶಕ್ತಿ ಬಿಟ್ಟು ಹೋದ್ರೆ ಅವರು, ನಾವು ನೀವೆಲ್ಲ ಈ ಭೂಮಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡಿದ್ರೆ ನಮ್ಮ ಹಣಿ ಬಂಗಾರ ಆಗುವಂತ ಶಕ್ತಿಯನ್ನೇ ಭೂಮಿಯಾಗ ತುಂಬಿ ಹೋಗಿದಾರ. ನಿಮ್ಮ ಹಣಿ ಬಂಗಾರ ಅಂತ ಶಕ್ತಿ ಈ ಭೂಮಿಯಾಗ ಬಿಟ್ಟು ಹೋದ್ರು. ಟೈಮ್ ಸ್ವಲ್ಪ ಟೈಮ್ ಆದ್ರೂ ಕ್ಷಮ ಇರ್ತಾ ಇದೆ, ಯಾಕಂದ್ರೆ ವಿಷಯ ಬಹಳ ಐತಿ. ಇನ್ನೊಂದ್ ದಿನ ಒಟ್ಟ 6 ದಿನ ಉಳದವ್ರಿ. ದಿನ 3 ಅಧ್ಯಾಯ ಓದ್ ಸ್ವಲ್ಪ ಟೈಮ್ ಆದ್ರೂ ಕ್ಷಮ ಇದೆ ಅಂತ ಅಲೆಕ್ಸಾಂಡರ್ ಇನ್ನೇನು ಭಾರತ ದೇಶದ ಲಗ್ಗೆ ಇಡ್ಬೇಕಂತಕ್ಕಂಥ ಪರಿಸ್ಥಿತಿ ಒಳಗ ಆತನಿಗೆ ಏನಾಯ್ತು ಅಂತ ಕೇಳಿದ್ರೆ ಆರಾಮ್ ತಪ್ಪಿತು. ಜಡ್ ಎಂತ ಜಡ್ ಆಯ್ತು ಅಂದ್ರೆ ಮಹಾರಾಜನ ಅವ್ರ ಕೈ ಒಬ್ಬರ ಇಬ್ಬರ ಡಾಕ್ಟರ್ಗಳು ವೈದ್ಯರು ಸಾವಿರ ಲಕ್ಷ ವೈದ್ಯರು ಆತನ ಕೈ ಒಳಗೆ ಓಡಾಡ್ತಾ ಇದ್ರು. ಯಾರು ಏನೇ ಪ್ರಯತ್ನ ಮಾಡಿದ್ರು ಆತನ ಜಡ್ ಕಡಿಮೆ ಆಗಲಿಲ್ಲ. ಕೊನೆಗೆ ತಿಳ್ಕೊಂಡ ಇದ್ರಂದ ನಾವು ಉಳಿಯಾಗಿ ಇದನ್ನ ಸಾಯುದ. ತನ್ನ ಮಂತ್ರಿಯನ್ನು ಕರೆದ, ಮಂತ್ರಿಗೆ ಹೇಳ್ದ, ನಾವಂತೂ ಇದ್ರಂದು ಉಳಿಯಂಗಿಲ್ಲ, ಸಾಯುವುದು ಖಚಿತ, ನಾ ಸತ್ತ ಮೇಲೆ ಒಂದು 4 ಮಾತುಗಳನ್ನು ನೆರವೇರಿಸಿಕೊಡ್ಬೇಕು ಅಂದ. ಏನ್ ಹೇಳ್ರಿ ರಾಜ? ಏನಿಲ್ಲ, ನಾ ಸತ್ತ ಮ್ಯಾಲ ಆ ಮಮ್ಮಿ ಅಂತ ಇದು ಬರ್ತಾವ್ರಿ, ಪೆಟ್ಟಿಗೆ ಹಾಕಿ ಹೋಗ್ತಾರೆ ಕಡೆ ಅವ್ಕ ಮಮ್ಮಿ ಅಂತ ಕರೀತಾರೆ. ಆ ಹೆಣ ಹೋಗಿ ಪೆಟ್ಟಿಗೆ ಮಮ್ಮಿ ಅಂತಾರ್ರಿ. ಈ ಹುಡುಗರು ಜೀವಂತ ಮಮ್ಮಿಗೆ ಮಮ್ಮಿ ಅಂತ. ಮಮ್ಮಿ ನಾಷ್ಟ ಚಾ ಮಮ್ಮಿ ಅಂದ್ರೆ ಏನ್ ಗೊತ್ತೈತ್ರವ? ಹೆಣ ತಗೊಂಡು ಪೆಟ್ಟಿಗೆ. ಅದಕ್ಕಿನ ತಾಯಿ ಅವ್ವ ಅನ್ಸ್ಬರ್ರಿ, ಮಮ್ಮಿ ಅನ್ಸ್ಕೋಬೇಡ್ರಿ. ಪಿರಾಮಿಡ್ ಮಮ್ಮಿ ಅಂತ ಹಂಗಿರ್ತಕ್ಕಂಥ ಸಂದರ್ಭದೊಳಗ ಅವ ಹೇಳ್ದ, ನಾ ಸತ್ತ ಮೇಲೆ ಈ ಪೆಟ್ಟಿಗೆ ಒಳಗ ಹಾಕೊಂಡು ಹೋಗ್ತೀರಿ, ಪೆಟ್ಟಿಗೆಗೆ 2 ಹೋಲಗಳನ್ನ ತೆಗಿರಿ, 2 ಕೈ ನನಗೆ ಹೊರಗೆ ಬಿಡ್ರಿ ಅಂದ ಅಲೆಕ್ಸಾಂಡರ್. ಎರಡನೇದೇನಿಲ್ಲ, ಎಷ್ಟು ರಾಜ್ಯಗಳನ್ನ ಗೆದ್ದೀನಿ, ಎಷ್ಟು ಶಿರ ಸಂಪತ್ತನ್ನ ನಾ ದೋಚ್ಕೊಂಡು ಬಂದನು, ನನ್ನ ಅರಮನೆ ಹಿಡ್ಕೊಂಡು ಸ್ಮಶಾನ ಒಳಗೆ ಎಲ್ಲ ಮೊದಲು ಸೈಡ್. ಮೂರನೇದೇನಿಲ್ಲ, ಇವರೇನು ವೈದ್ಯರು ಬೇಕಾದ ಜಡ್ ಬರ್ಲಿ ನಾವು ಅದಿವರು ಕಾಳಜಿ ಬಿಡತ್ತೆ ಆಶ್ವಾಸನೆಯನ್ನು ಕೊಡ್ತಾರ ನೋಡ್ರಿ. ಇವ್ರ ಕೈಯಿಂದ ಮೃತ್ಯುವನ್ನು ಗೆಲ್ಲಿಸತಕ್ಕಂಥ ಸಾಮರ್ಥ್ಯ ಇಲ್ಲ. ಹಾಗಾಗಿ ಈ ವೈದ್ಯರನ್ನ ಹೊರಬೇಕು, ಈ ಪೆಟ್ಟಿಗೆಯನ್ನು ಹೊರಬೇಕು. ಆಯ್ತು, ಯಾಕೆ ಇಷ್ಟೆಲ್ಲ ಕೇಳಿದ? ಎಂತ ಬಲಾಢ್ಯನದಾನಂದ್ರು, ಜಗತ್ತಿಗೆ ಚಕ್ರವರ್ತಿ ಆಗ್ಯಾನಂದ್ರು, 3 ಲೋಕಗಳನ್ನು ಗೆದ್ದಾನಂದ್ರು. ಏನ್ರಿ, ಎಷ್ಟೇ ಸಿರಿ ಸಂಪತ್ತ ಅಧಿಕಾರವನ್ನು ವಶಪಡಿಸಿಕೊಂಡಾನಂದ್ರು, ರಾಜ ಹೋಗುವ ಮುಂದೆ ಬರಗೈಲಿ ಹೊಂಟ ಜನ ನೋಡ್ಕೊಳ್ತೀವಿ. ಎಂತ ಶೂರನಿದ್ರು, ರಾಜ್ಯವನ್ನ ಗೆದ್ರು, ಸಿರಿ ಸಂಪತ್ತನ್ನ ಸಾಕಷ್ಟು ತುಂಬಿಟ್ರು, ರಾಜ ಹೋದಾಗ ಏನು ಒಯ್ಲಿಲ್ಲ, ಬರಗೈಲಿ ಹೊಂಟ ಜನ ತಿಳ್ಕೊಡ್ತಿರಂದ ಬುದ್ಧಿ ಕಲೀಲಿ. ಸಿರಿ ಸಂಪತ್ತಲ್ಲಿ ಯಾಕೆ ಮಗ್ಲಿಡ್ಲಿ ಅಂತ, ಯಾಕೆ ಹಿಡ್ರಿ ಹೇಳಿದ್ರಿ ಅಂತ ಬರದ್ರಿ. ನೋಡು, ಏನೇ ಗಳಿಸಿದ್ರು ಸಿರಿ ಸಂಪತ್ತ, ಬೆಳ್ಳಿ ಬಂಗಾರ, ರೊಕ್ಕ ರೂಪಾಯಿ ಇಲ್ಲೇ ಬಿಟ್ಟು ಹೋಗುದಪ್ಪ, ನಮ್ಮ ಜೊತೆ ಬರಂಗಿಲ್ಲ ಅಂತ ತಿಳ್ಕೊಂಡು ಡಾಕ್ಟರ್ ಯಾಕೆ ಹೊರಬೇಕಂದ್ರು, ಇವ್ರು ಏನೇ ಪ್ರಯತ್ನ ಮಾಡಿದ್ರು ಸಾವನ್ನ ಗೆದಲಿಕ್ಕೆ ಆಗುವುದಿಲ್ಲ. ಜನ ಹಂಗ ದುಷ್ಟರ ಕೆಲಸ ಏನಪ್ಪಾ, ಎಷ್ಟೇ ದುಷ್ಟರಲ್ಲಿ ಚಲೋ ಇರಲಿ, ಏನೇ ಸಂಪತ್ತು ಬಾಳೆ ಮಾಡಲೇ ಇರಲಿ, ಹೋಗು ಮುಂದ್ ಮಾತ್ರ ಬರಗೈಲ ಹೋಗ್ತೀರಿ. ಹೌದಲ್ರಿ? ಯಾವತ್ತಿನ ಹೆಣ್ಮಗಳು ದಿನನಿತ್ಯ ಮನೆಯಾಗಿ ಗಂಡನ ಜವಾತಿ ಹೇಳ್ತಾರೆ. ಏನ್ ಜವಾತಿ ಬಾಂಧ 10 ವರ್ಷ ಆಯ್ತು, 12 ವರ್ಷ ಆಯ್ತು, ಮೇ ಮ್ಯಾಲ ಗುಂಜಿ ಬಂಗಾರ ಕಂಡಿಲ್ಲ. ದಿನ ಆ ಊಟಕ್ಕೆ ಬಂದು ಕುಂಡಿರ್ಬೇಕು, 1-2 ರೊಟ್ಟಿ ಒಗಿತಿದ್ಲು, ಪಲ್ಯ ತಿನ್ನತಿದ್ಲು, ಹೀಗೆ ತುತ್ತು ಮುರ್ಕೊಂಡು ಇನ್ನೇನು ಬಾಯ ಹಾಕೋತಿದ್ದ. ಬಾಂಧ 10 ವರ್ಷ ಆಯ್ತು, ಒಂದು ಗುಂಜಿ ಬಂಗಾರ ಕಂಡಿಲ್ಲ, ಮೇ ಮೇಲೆ ಏನು ಕಂಡಿಲ್ಲ. ಅದ ಗಂಡ ನೋಡ್ರಿ ತಿಂದು ಹೊರಗು ಹೋಗ್ತಿದ್ದ, ಒಳಗೊಳಗ ಹೋಗ್ತಿದ್ದಿಲ್ಲ, ಹೊರಗು ಬರ್ತಿದ್ದಿಲ್ಲ. ಏನಪ್ಪಾ ಇದು ಹಣೆ ಬಾರ ಬರ್ತಾನ ಸ್ಥಿತಿ ಒಳಗ್ರಿ. ಮುಂದ ಒಂದು ದಿವಸ ಹಿಂಗ ಸಾಕಾಗಿ ಹೋಗ್ತು ಗಂಡನಿಗೆ. ಒಂದು ದಿವಸ ಚಿಂತೆ ಮಾಡ್ಕೊತೀವಿ, ಹನುಮಂದ್ರ ಗುಡಿಯಾಗ ಕೂತಿದ್ದ. ಅವನ ದೋಸ್ತ ಒಬ್ಬ ಪತ್ತಾರ
ಯಾರೇ ಅವನ್ ದೋಸ್ತ ಪತ್ತಾರ. ಯಾಕೋ ಗೆಳೆಯ ಹಿಂಗ್ಯಾಕ್ ಕೂತಿದ್ದ ಹೆಣ್ಮಕ್ಳು ಕೂಡ ಚಿಂತೆ ಮಾಡ್ಕೊತ ಏನ್ ಮಾಡುದು ಮರ ದಿನ ಹೆಣ್ಣು ಕಿರಿಕಿರಿ ಸಾಕಾಗಿತ್ತು ಮನ್ಯಾಗ. ಯಾಕೆ ಏನ್ ಕಿರಿಕಿರಿ? ಬಂಗಾರ ಮೈ ತುಂಬ ಬಂಗಾರ ಕೊಳ್ಳಾಗ ಬಂಗಾರ ಮಾಡ್ಸಾಕತ್ತಾಳು ಯಪ್ಪ. ಆಕಿ ಬಂಗಾರ ಮಾಡ್ಸಾಕುದು ನೇಟ ಹೆಣ್ಮಗಳು ಎಷ್ಟು ಬಂಗಾರ ಮಾಡ್ಸಾಕತ್ತಾಳು ಅಂತಂದ್ರ ಕೊಳ್ಳ ಬಾಗಿ ಬಂಗಾರ ಮಾಡ್ಸಾಕತ್ತಾಳು. ನಂದು ಇರು 7 ಎಕರೆ ಹೊಲ, 7 ಎಕರೆ 7 ಸಲ ಮಾರಿದ್ರೆ ಕೊಳ್ಳ ಬಂಗಾರ ಮಾಡ್ಸಾಕೋದು ಆಗುದಲ್ಲ. ಅದಕ್ಕೆ ಚಿಂತೆ ಮಾಡ್ಕೊ ಕೂತ್ಯಪ್ಪ ಅಂದ. ಪತ್ತಾರ ಅಂದ, ನಿನ್ನ ಅಂತ್ಯಾಕ ಬಂಗಾರ ಎಷ್ಟೈತಿ ಅಂದ. ಎಷ್ಟೈತಿ ಅಂದ್ರೆ ಏನೋ 12 ತೊಲೆ ಬಂಗಾರ ಐತಿ, 12 ತೊಲೆ ಬಂಗಾರ ಹಾಕಿ ಹೆಂಗ ಕೊಡೋಣ ಹಂಗೋ 12 ತೊಲೆ ಬಂಗಾರ ಹೆಂಗ ಹಾಡಿಸ್ತಿ ಅಂದ. ನಾ ಮಾಡಿಸ್ತಾರ ಕೂಡ ಅಂದ. ಅವ 12 ತೊಲೆ ಬಂಗಾರ ಏನ್ ಮಾಡ್ತಿ ಮಾಡ ಒಟ್ಟು ಹೆಣ್ಕೊಳ್ಳು ವಜ್ಜಾಗಂಗ ಆಗ್ಬೇಕು ಬಂಗಾರ. ಆಯ್ತು ಅಂದ. ಆ 12 ತೊಲೆ ಬಂಗಾರ ಹೋದ್ರಿ 6 ತೊಲಿದ್ ಏನ್ ಮಾಡಿದ? ತಗಡ್ ಮಾಡಿದ. ಎಟ್ರಿ 8 ತೊಲಿದ್ ತಗಡ್ ಮಾಡಿದ, 4 ತೊಲಿದ್ ಚೈನ್ ಮಾಡಿದ. ಆ ತಗಡ್ ಏನ್ ಮಾಡಿದ್ದು ಅದ್ರ ಒಂದ್ ಹೂರ್ಣದ ಕಲ್ಲಿಟ್ಟ ಅದನ್ನೆಲ್ಲ ಪ್ಯಾಕ್ ಮಾಡಿದ. ಅದಕ್ಕೆಲ್ಲ ಏನಪ್ಪಾ ಅಂತ ಕೇಳಿ ಹೂರ್ಣದ ಕಲ್ಲು ಕಾಣ್ಲಾರ್ದಂಗ ಎಲ್ಲ ಪ್ಯಾಕ್ ಮಾಡಿ ಚೈನ್ ಹಾಕಿ ಅದನ್ನ ಕಾಗದ ಸುತ್ತಿ ಗಂಡನ ಕೈ ಕೊಟ್ಟ ಓದ್ಕೊಡ್ರಿ ಏನ್ ಮಾಡಿ ಮಾಡಿದ್ರ ಹೋಗಂದ. ಹೋದ ಹೆಣ್ತಿ ಬಂದು ಊಟ ಮೊದಲು ಮಜಾ ಮಾಡಿ ಊಟಕ್ಕೂ ಕೊಡಂದಾಗ ಮಾತು ತಗೊಂಡು ಏನಾಲಿ ಏನ್ ಬಾಂಧ 10 ವರ್ಷ ಆತ ಮೈ ಮೇಲೆ ಒಂದು ಗುಂಜಿ ಬಂಗಾರ ಮಾಡ್ಬೋದಾಗಲಿಲ್ಲ ಅಂತ ತಿಳ್ಕೊಂಡು ಅನ್ನೋದ್ರಾಗ ತಂದನ ನೋಡು ಬೇಬೇಡ ಅಂತ ತಿಳ್ಕೊಂಡು ತೆಗದ ಅವು ನನ್ನ ಗಂಡ ಎಲ್ಲಿ ಮಾಡ್ಕೊಂಡು ಬಂದೆ ನನ್ನ ರಾಜ ತಾಂದ್ರ ಬಂದ್ರ ರಾಜ ರಾಣಿ ತರದೇ ಇದ್ರೆ ಬರ್ದೇ ಇದ್ರೆ ಇದೇನ್ ಮೂಳು ಗಂಟು ಬಿತ್ತ ನನ್ನ ಹಣಿಬಾರ್ದ ಎಷ್ಟು ಜನ ಕೂತಿತ್ತ ನನ್ನ ಹಣಿಬಾರ್ದ. ನಮ್ಮ ಮಗಳು ಬಾಳ ಶಾಣೆ ಬೇಯಲ್ಲ, ನಿಮ್ಮಂಗ ಬೇಯಲಕ್ಕ ಆಗುದಿಲ್ಲ. ಎಷ್ಟು ಮಾಡ್ಕೊಂಡು ತಂದಿದ್ದೀನಿ ತಂದ್ರ ಹಾಕೊಂಡು ಕೊಳ್ಳ ಹಾಕೊಂಡು ನೀಟನ್ ಹೆಣ್ಮಕ್ಳು ಒಳಗ ಮತ್ತೆ ಕಲ್ಲ ಹಾಕ್ಯಾನ್ರವ ಅವ ಹೇಳ ನೋಡು ಇದ ಖುಷಿಗಾಗಿ ನಾಳೆ ಒಂದ್ 10-15 ನಮ್ ದೋಸ್ತರು ಊಟಕ್ಕೆ ಬರ್ತಾರ ಮನೆಗೆ. ನಾಳೆ ಹೋಳಿಗೆ ಮಾಡು, ಹುಗ್ಗಿ ಮಾಡು, ಅನ್ನ ಸಾರ ಮಾಡು, ಶಾಂಡಿಗೆ ಮಾಡು, ಬಜಿ ಮಾಡು. ಖುಷಿ ಒಳಗೆ ಒಪ್ಕೊಂಡು ಮರುದಿನ ಇವ ಒಂದ್ 10-15 ಗೆಳೆಯರ ದೋಸ್ತರೆಲ್ಲ ಊಟಕ್ಕೆ ಬಂದ್ರು. ಎಲ್ಲ ಅಡಿಗೆ ರೆಡಿ ಮಾಡಿದ್ರು ಓಡಾಡಿ ಹೆಣ್ಮಗಳು. ಅದನ್ನ ಹೇಳ್ತಾರೆ ಮುಂದೆ ಎಲ್ಲಾರು ನೋಡ್ಲಿಕ್ಕೆ ತಿಳ್ಕೊಂಡು ಕೊಳ್ಳ ಹಾಕೊಂಡು ಎಲ್ಲಾರು ಊಟ ಕೂತ್ರು. ನೀಡ್ತಿರ್ಲಿ ಹೆಣ್ಮಗಳು. ಈ ಕಡೆ ಒಬ್ಬ ಹುಗ್ಗಿ ಬೇಡ್ತಿದ್ದ, ಆ ಕಡೆ ಹೋಳಿಗೆ ಬೇಡ್ತಿದ್ದ, ಈ ಕಡೆ ಅನ್ನ ಬೇಡ್ತಿದ್ದ, ಒಬ್ಬ ಸಾರು ಬೇಡ್ತಿದ್ದ. ನಿಮ್ ಮುಂದೆ ಹೇಳ್ತಾರ್ರಿ ಬಗ್ಗೆ ಹೋಳಿಗೆ ಹುಗ್ಗಿನ ಬಗ್ಗೆ ನಡೀತಿರಲ್ರಿ ಅದು ಮೊದಲ ಕಲ್ಲ ಕಲ್ರಿ ಅವರು ಏನಾರ ಹಾಕ್ಯಾರ ನನ್ನ ಗಾಂಡಿದ್ರಾಗ ಬಂಗಾರ ಐತೆ ಎಲ್ಲ ಗಟ್ಟಿ ಬಂಗಾರ ಐತೆ. ಈ ಕಡೆ ಒಬ್ಬ ಹೋಳಿಗೆ ಬೇಡ ಅಲ್ಲಿ ಹೋಗಿ ಹೆಣ್ಮಗಳು ಹಿಂಗೆಲ್ಲ ಓಡಿಸ್ಯಾಡ್ರಿ 10-15 ಮಂದಿ. ಎಲ್ಲಾರ್ದು ಊಟ ಆತು, ಎಲ್ಲಾರು ಹಾದ್ರು ಕೊಳ್ಳ ಕೈಯಾಗ ಯಾಕ ಬಂಗಾರನ್ನು ನಿನ್ನ ಮೂಳ ಒಳಗಿನ ಏನು ಮುರ್ದ ನಡಿ ಹೋಗಿ ಮಿರಜ್ ತಂದ್ರಿ ಬಂಗಾರ ಬೇಡ ಸಿಂಗಾರ ಬೇಡ ಮೊದಲು ನಾನು ಆರಾಮ್ ಮಾಡ್ಕೊಂಡೆ. ಏನ ಹಿಂಗ ಆಶಾ ಮನುಷ್ಯನ ಸುಮ್ಮನೆ ನಿಮ್ ಕಾಮಿಡಿ ಹೇಳಿ ಹಿಂಗ ಏನಪ್ಪಾ ಮಹಿಷಾಸುರ ಸಮಸ್ತ ಲೋಕಗಳನ್ನು ಆಳ್ಲಿಕ್ಕೆ ಪ್ರಾರಂಭ ಮಾಡಿದ. ಅವಾಗ ಎಲ್ಲ ದೇವತೆಗಳು ಎಲ್ಲಿ ಬಂದ್ರು ಅಂತ ಕೇಳಿದ್ರೆ ಎಲ್ಲಾ ದೇವತೆಗಳು ಬ್ರಹ್ಮನ ಬಳಿ ಯಾರೇ ಇಂದ್ರ, ಚಂದ್ರ, ಸೂರ್ಯ, ಅಗ್ನಿ, ಪೃಥ್ವಿ, ಜಲ, ಅಷ್ಟ ದಿಕ್ಪಾಲಕರು, ಗಂಧರ್ವರು, ಯಕ್ಷರು, ಕಿನ್ನರು, ಕಿಂಪರ್ಷರು ಎಲ್ಲ ಅಧಿಕಾರ ಕಳ್ಕೊಂಡಿದ್ರು, ಎಲ್ಲ ಶ್ರೀ ಸಂಪತ್ತು ಕಳ್ಕೊಂಡಿದ್ರು, ಹೆಂಡತಿ ಮಕ್ಕಳನ್ನು ಕಳ್ಕೊಂಡಿದ್ರು. ದಿಕ್ಕಾಪಾಲ ಎಲ್ಲಿ ಬಂದ್ರು ಅಂತ ಚತುರ್ಮುಖ ಬ್ರಹ್ಮನ ತೆಗೆದು ಬಂದ್ರು. ಬ್ರಹ್ಮ ಅಂದ ಇದು ನನ್ನಿಂದ ಕೆಲಸ ಆಗ್ತಕ್ಕಂಥದ್ದಲ್ಲಪ್ಪ. ನಾವೆಲ್ಲ ವಿಷ್ಣು ಬಳಿ ಹೋಗಿ ಶಿವನ ಬಳಿ ಹೋಗಿ ಬಂದ್ರು. ಎಲ್ಲಾರು ಕೂಡಿ ಎಲ್ಲಾ ದೇವತೆಗಳು ಬ್ರಹ್ಮನ ಮುಖವಾಡ ಮುಂದಾಳತ್ವದಿಂದ ಶಿವನ ಕೈಲಾಸ ಎಲ್ಲ ನಡೆದ ಸಂಗತಿ ಹೇಳಿದ್ರು. ಇದು ನನ್ನಿಂದ ಆಗಲಾರದ ಕೆಲಸ, ನಡಿ ವಿಷ್ಣು ಬಳಿ. ಅವರು ಎಲ್ಲ ವಿಷ್ಣುನ ಬಳಿ ಬಂದ್ರು.
ಇವರೆಲ್ಲ ಅದನ್ನ ಪ್ರೀತಿಯಿಂದ ಸ್ವಾಗತ ಮಾಡಿದ, ಕುಂಡ್ರಿಸಿದ. ಯಾಕೆ ಎಲ್ಲರೂ ಹಿಂಗ ಬಂದಿರಲ್ಲ, ಏನ್ ಸಮಾಚಾರ ಅಂದ. ಏನಿಲ್ಲಪ್ಪ, ಆ ಯಾರು ಮಹಿಷಾಸುರ ಅಂತಕ್ಕಂಥ ಒಬ್ಬ ದುಷ್ಟ ದೇವತೆಗಳನ್ನು ಹೊಡೆದು ಬಿಡದು ಅವ್ರ ಸಿರಿ ಸಂಪತ್ತನ್ನೆಲ್ಲ ಕಸ್ಕೊಂಡಾನ. ಹೀಗಾಗಿ ಎಲ್ಲ ದೇವತೆಗಳನ್ನು ಗೆದ್ದಾನ. ಏನು ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಚರ್ಚೆ ಮಾಡಕ್ ಬಂದಿದ್ವಿ ಅಂತಂದಾಗ ವಿಷ್ಣು ಇಷ್ಟೇ ಕೇಳಿದ ತಡಾರೇ ವಿಷ್ಣುವಿನ ಮೈಯೆಲ್ಲ ಬೆಂಕಿಗೆ ಕಾಯ್ಲಿಕ್ಕೆ ಪ್ರಾರಂಭ. ಕಣ್ಣಾಗಿನ ಕಿಡಿ ಹಾರಲಿಕ್ಕೆ ಪ್ರಾರಂಭ ಆದವು. ಯಾವಾಗ ವಿಷ್ಣುವಿನ ಕಣ್ಣಾಗಿನ ಕಿಡಿ ಹಾರಲಾತೋ ಮೈ ಕಾಯ್ಲಾಕ ಪ್ರಾರಂಭ ಆಯ್ತು. ಶಿವನ ಮೈ ಕಾಯ್ಲಾಕ ಪ್ರಾರಂಭ ಆಯ್ತು. ಕಣ್ಣಾಗಿನ ಕಿಡಿಗಳ ಹಾರಲಾತು. ಚತುರ್ಮುಖ ಬ್ರಹ್ಮದೇವ, ಅಲ್ಲಿರ್ತಕ್ಕಂಥ ಸಕಲ ದೇವಾನು ದೇವತೆಗಳೆಲ್ಲ ಎಲ್ಲರ ಕಣ್ಣಿನಿಂದ ಮೈದ ಅಗ್ನಿ ಹೊರಲಾಯ್ತು. ಶಕ್ತಿ ಅಗ್ನಿ ಅಂತಂದ್ರೆ ಅಲ್ಲಿರ್ತಕ್ಕಂಥ ಋಷಿಗಳು, ಭಕ್ತರು, ಸಂತರು, ಶರಣರು ಎಲ್ಲರ ಮೈಯಿಂದ ಏನ್ ಅಗ್ನಿ ಹೊರಬರಲಿಕ್ಕೆ ಪ್ರಾರಂಭ ಆಯ್ತು. ಆ ಎಲ್ಲ ಅಗ್ನಿ ಒಟ್ಟುಗೂಡಿ ಒಂದು ದಿವ್ಯವಾಗಿರ್ತಕ್ಕಂಥ ಮೂರ್ತಿ ತಯಾರಾಗಿದೆ. ಆಕೆನೇ ಚಿಚ್ಚಕ್ತಿ ಪರಾಶಕ್ತಿ ದಿವ್ಯ ಮೂರ್ತಿಯಾಗಿ ತಯಾರಾಗಿತ್ತು. ದೇವಿಯನ್ನು ಯಾತಕ್ಕಾಗಿ ನನ್ನನ್ನು ಸೃಷ್ಟಿ ಮಾಡಿದ್ರಿ ಅಂದ್ಲು. ಏನಿಲ್ಲ ತಾಯಿ, ರಾಕ್ಷಸನ ಉಪಟಳ ತಾಯಿ, ನಾವು ಶಿವನ ಬಳಿ ಬಂದಿವಿ, ವಿಷ್ಣುವಿನ ಬಳಿ ಬಂದಿವಿ, ಬ್ರಹ್ಮನ ಬಳಿ ಬಂದಿವಿ. ಎಲ್ಲರೂ ಕೂಡಿ ಅವರೆಲ್ಲರ ಶಕ್ತಿಯಿಂದ ಏನಪ್ಪಾ ದೇವಿ ನೀ ನಿರ್ಮಾಣ ಆದಿ, ಈಗ ನಮ್ಮನ್ನ ಕಷ್ಟದಿಂದ ದುಃಖದಿಂದ ನೀನು ಪಾರು ಮಾಡಬೇಕು ಅಂತ ತಿಳ್ಕೊಂಡು ದೇವಾನು ದೇವತೆಗಳ ದೇವಿಗೆ ಶರಣಾಗತರಾದಾಗ ಏನ್ ಮಾಡ್ಲಿ, ನನ್ನಂತೆ ಹೋರಾಡಕ ಕಡ್ಡಿಗಿಲ್ಲ, ಏನಪ್ಪಾ ತ್ರಿಶೂಲಗಳಿಲ್ಲ, ಕುತ್ತು ಹೋಲಕ ರಥಾದಿಗಳಿಲ್ಲ. ಎಲ್ಲಾ ದೇವತೆಗಳು ಏನ್ ಕೈಯಾಗ ಸಾಮಾನುಗಳಿದ್ರು, ಹತಾರಗಳು, ಶಸ್ತ್ರಾಸ್ತ್ರಗಳು, ಎಲ್ಲಾ ದೇವತೆಗಳು. ಶಿವ ತ್ರಿಶೂಲ ಕೊಟ್ಟ, ವಿಷ್ಣು ಸುದರ್ಶನ ಚಕ್ರ ಕೊಟ್ಟ, ಆತ ಬ್ರಹ್ಮ ಕಮಂಡಲವನ್ನು ಕೊಟ್ಟ. ಎಲ್ಲಾ ದೇವತೆಗಳು ಏನೇನು ಅಸ್ತ್ರಗಳು ಎಲ್ಲವನ್ನ ದೇವಿ ಕೊಟ್ಟರು. ದೇವಿ ಮಹಿಷಾಸುರನ ಸೈನ್ಯವನ್ನು ಸಂಹಾರ ಮಾಡಲಿಕ್ಕೆ ತಯಾರಾಗಿ ಹೊಂಟರು. ಏನು ಘೋಷಣೆಗಳು, ಆ ಹುಲಿಯ ಘೋಷಣೆ, ತಾಯಿಯ ಘೋಷಣೆ, ಆ ಘೋಷಣೆ ಎಲ್ಲಿ ಹೋಗಿ ಮುಟ್ಟಿತು ಅಂದ್ರೆ ಮಹಿಷಾಸುರನಿಗೆ ಹೋಗಿ ಮುಟ್ಟಿತು. ಮಹಿಷಾಸುರ ಅಂದ ಯಾರು ಈ ಘೋಷಣೆಯನ್ನು ಕೂಗಿದವರು? ದೇವತೆಗಳು ಆಗ್ಲಿಕ್ಕೆ ತಯಾರನಿಲ್ಲ. ದೇವತೆಗಳು ಹೊಡೆದು ನಮ್ಮ ಒತ್ತೆ ಆಳನ್ನಾಗಿ ಇಟ್ಕೊಂಡಿವಿ, ಅವ್ರ ನಮ್ಮ ಜೋಡಿ ಯುದ್ಧ ಮಾಡಿಕೆ ನಮ್ಮನ್ನ ಗೆಲ್ಲಕ್ಕೆ ಸಮರ್ಥರಿಲ್ಲ, ಮತ್ಯಾರ ರಾಕ್ಷಸನ ಸಮಾನ ಹುಟ್ಟುಕೊಂಡೇನು ಅಂತ ತಿಳ್ಕೊಂಡು ಎಲ್ಲ ವಿಚಾರ ಮಾಡ್ತಕ್ಕಂಥ ಸಂದರ್ಭದೊಳಗ ಆತ ತನ್ನ ಮಂತ್ರಿಗಳಾಗಿರ್ತಕ್ಕಂಥ ಚಕ್ಷುರ, ರುದಗ್ರ, ಆಮೇಲೆ ಇನ್ನಿಬ್ಬರು ರಾಕ್ಷಸರು ಬರ್ತಾರೆವ, ಅವರನ್ನು ಯಾವ ರೀತಿ ಸಂಹಾರ ಮಾಡಿದ್ಲು ಅನ್ನೋದನ್ನು ಕುರಿತು ಇದು ಮಹಿಷಾಸುರ ಸಂಹಾರ, ಆಮೇಲೆ ಶುಂಭರ ಸಂಹಾರ ಆಯ್ತಂದ್ರೆ ಮುಂದೆ ಭಕ್ತಿ ಮಾರ್ಗಕ್ಕೆ ಬರ್ತಾರ. ಜೀವನ್ ಮುಕ್ತಿ ವಿವೇಕ. ಇವತ್ತಿನ ದಿವಸ ನಾವು 4ನೇ ಅಧ್ಯಾಯದೊಳಗೆ ಅದೀವಿ. ನಾಳೆ ದಿವಸ 5, 6, 7 ಅಧ್ಯಾಯವನ್ನು ಮುಗಿಸಿ 8 ಅಧ್ಯಾಯ 9 ಅಧ್ಯಾಯ ದೇವಿ ಸ್ತುತಿ ಬರ್ತದೆ. ಯಾವ ರೀತಿ ಪರಮೇಶ್ವರರು ದೇವತೆಗಳು ದೇವಿ ಸ್ತುತಿಯನ್ನ ಮಾಡ್ತಾರೆ ಅನ್ನೋ ಕುರಿತು ನಾಳೆ ಎಲ್ಲ ವಿವರಣೆ ಮಾಡಬೇಕು. 9 ಅಧ್ಯಾಯಗಳು. ಶಿವಸಾಂಬ ಜೈ ನಮಃ.